ಫೈನಲಿ ವಿ ಆರ್ ಇನ್ ರೂಪ್ ಫ್ಯಾಕ್ಟ್ರಿ. ಸೊ ಈಗ ಬಂದ್ವಿ, ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು. ಸಖತ್ತಾಗಿರೋ ಸಾಂಗ್ನು ಕೂಡ ಪ್ಲೇ ಮಾಡಿ ಆ್ಯಂಡ್ ನಾವು ಎಂಟ್ರಿ ಆಗಬೇಕಾದ್ರೇ ನಮ್ಮ ಬಾಸ್ ಸಾಂಗ್ ಬಂತು, ಅಪ್ಪು ಡ್ಯಾನ್ಸ್ ಸಾಂಗು. ಸೊ ಈ ಸಾಂಗ್ಗೆ ಸಖತ್ತಾಗಿ ಒಬ್ಬ ಅಣ್ಣ ತುಂಬ ಚೆನ್ನಾಗಿ ಸ್ಟೆಪ್ ಹಾಕ್ತಾಯಿದ್ರು. ಅದನ್ನು ನೋಡ್ಕೊತ ನಾವು ಕೂಡ ಫುಡ್ನ ಆರ್ಡ್ರ್ ಮಾಡಿದ್ವಿ. ಪೂರ್ತಿ ಕನ್ನಡ ಸಾಂಗ್ ಪ್ಲೇ ಆಗ್ತಾಯಿತ್ತು ನಾವು ಹೋದಾಗ. ಆ್ಯಂಡ್ ಮಧ್ಯದಲ್ಲಿ ಹಿಂದಿನೂ ಇತ್ತು, ಬಟ್ ಕನ್ನಡ ಸಾಂಗ್ನ ಜಾಸ್ತಿ ಪ್ಲೇ ಮಾಡ್ತಾಯಿದ್ರು. ನಾವು ಒಳ್ಳೆ ಫುಡ್ನ ಆರ್ಡ್ರ್ ಮಾಡ್ಕೊಂಡ್ವಿ ಆ್ಯಂಡ್ ಸಾಂಗ್ನ ಎಂಜಾಯ್ ಮಾಡಿಕೊಂಡು ಫುಡ್ನ ಎಂಜಾಯ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಇವತ್ತು ಕೇಕ್ ಕಟ್ಟಿಂಗ್ ಅಂತ ಹೇಳಿ ಕಾವ್ಯ ಪ್ಲ್ಯಾನ್ ಮಾಡಿ ಕರ್ಕೊಬಂದು, ಬಟ್ ನಾವು ಬೇಗನೆ ಬಂದಿದ್ದರಿಂದ 12 o'clock ಕೇಕ್ ಕಟ್ ಮಾಡೋಕ್ಕೂ ಮುಂಚೆ ಏನು ಮಾಡೋಣ ಅಂಥೇಳಿ ಸ್ವಲ್ಪ ಆರ್ಡ್ರ್ ಮಾಡಿಕೊಂಡು ಡಿನ್ನರ್ನ ಮುಗಿಸ್ಕೊಂಡ್ವಿ. ಆ್ಯಂಡ್ ಜೊತೆಗೆ ಲೈಟಾಗಿ ಮ್ಯೂಸಿಕ್ ಎಲ್ಲ ಇತ್ತು ಆ್ಯಂಡ್ ಅಲ್ಲೆಲ್ಲ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು. ಜೊತೆಗೆ ಕ್ರಿಕೆಟ್ ಮ್ಯಾಚ್ ಕೂಡ ನಡೀತಾ ಇತ್ತು. ಸೊ ಎಲ್ಲನೂ ಕೂಡ ನೋಡ್ತಾ ಹಾಗೆ ಎಂಜಾಯ್ ಮಾಡ್ತಾ ಇದ್ವಿ. ಫುಡ್ ವಿಚಾರಕ್ಕೆ ಬಂದರೆ ಫುಡ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು. ಆ್ಯಂಡ್ ಇಲ್ಲಿ ಆ್ಯಂಬಿಯನ್ಸ್ ಅಂತೂ ತುಂಬ ಅದ್ಭುತವಾಗಿದೆ ಆ್ಯಂಡ್ ಫುಲ್ DJ ಥರ ಸಾಂಗ್ಸ್ ಎಲ್ಲನೂ ಹಾಕ್ತಾ ಇದ್ದಾರೆ. ಯಾರು ಬೇಕಾದರೂ ಡ್ಯಾನ್ಸ್ ಮಾಡ್ಬೋದು, ಬಟ್ ನಾನಂತೂ ಡ್ಯಾನ್ಸ್ ಮಾಡೋಕ್ಕೆ ರೆಡಿ ಇರಲಿಲ್ಲ, ಯಾಕಂದರೆ ನನಗೆ ತುಂಬ ಹಸುವಾಗಿತ್ತು. ಸೊ ಜಿಮ್ ಮುಗಿಸ್ಕೊಬಂದು ಹಂಗೆ ಡೈರೆಕ್ಟಾಗಿ ಫುಲ್ ಬ್ಯಾಟಿಂಗ್ ನಾನ್ ವೆಜ್ನ ತಿಂತಾ ಇದ್ವಿ. ಇನ್ನೂ ಟೈಮ್ ಇದೆಯಲ್ಲ ಏನು ಮಾಡೋಣ ಅಂತ ಹೇಳಿ ಅಲ್ಲೆಲ್ಲ ಫೋಟೋಗ್ರಾಫ್ ತೊಗೊಳಕ್ಕೆ ತುಂಬ ಚೆನ್ನಾಗಿತ್ತು ಪ್ಲೇಸ್. ಸೊ ಅಲ್ಲೆಲ್ಲ ಹೋಗಿ ನಾನು, ಕಾವ್ಯ ಆ್ಯಂಡ್ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಹೋಗಿ ವಿಡಿಯೋಸ್ನ ಮಾಡ್ತಾಯಿದ್ವಿ. ಕೆಲವೊಂದು ಫೋಟೋಸ್ನೆಲ್ಲ ತೊಗೊಂಡ್ವಿ ಆ್ಯಂಡ್ ಅಲ್ಲಿ ನೋಡಿದ್ರೆ ನಮ್ಮ ಅಪ್ಪು ಬಾಸು. ಸೊ ಅಪ್ಪು ಬಾಸ್ನ ಯಾವತ್ತೂ ಕೂಡ ಮಿಸ್ ಮಾಡೋಕ್ಕಾಗಲ್ಲ, ಬಿಡೋಕ್ಕೂ ಆಗಲ್ಲ. ಅಪ್ಪುನೂ ಬಿಡೋಕ್ಕಾಗಲ್ಲ, ನಮ್ಮ RCBನೂ ಕೂಡ ಬಿಡೋಕ್ಕಾಗಲ್ಲ. ಸೊ RCBಗೆ ಜೈ ಎಂದು, ಅಪ್ಪುಗೆ ಜೈ ಎಂದು ಅಲ್ಲಿ ರೂಪ್ ಟಾಪಲ್ಲಿ ಒಂದು ಫೋಟೋ ತೆಗೆಸ್ಕೊಂಡೆ. ಸೊ ಹಂಗೆ ಪಾರ್ಟಿಗೆಲ್ಲ ರೆಡಿ ಆಗ್ತಾ ಇತ್ತು, ಫುಲ್ ಲೈಟಿಂಗ್ಸ್ನ ಬಿಡ್ತಾಯಿದ್ರು ಆ್ಯಂಡ್ ಎಲ್ಲರೂ ಕೂಡ ತುಂಬ ಜನ ಬಂದು ಕೇಕ್ ಕಟ್ಟಿಂಗ್ ಮಾಡೋದಾಗಿರ್ಬೋದು, ಡ್ಯಾನ್ಸ್ ಮಾಡೋದಾಗಿರ್ಬೋದು ಕೂಡ ಮಾಡ್ತಾಯಿದ್ರು. ಇಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ಇಲ್ಲಿ ಒಂದು ಟಾಪ್ ಪ್ಲೇಸ್ ಇದೆ. ಈ ಟಾಪ್ ಪ್ಲೇಸಲ್ಲಿ ಬರ್ಡೇದು ನೇಮ್, ಆ್ಯನಿವರ್ಸರಿ ನೇಮ್ ಕೂಡ ಡಿಸ್ಪ್ಲೇ ಮಾಡ್ತಾರೆ. ಸೊ ನನಗೆ ಗೊತ್ತಿರಲಿಲ್ಲ ನಮ್ಮ ಕಾವ್ಯ ನನ್ನ ನೇಮ್ನ ಡಿಸ್ಪ್ಲೇ ಮಾಡಿಸ್ತಾಳೆ ಅಂತ. ಸೊ ಅವರೆಲ್ಲ ನನಗೆ ಹೇಳ್ತಾಯಿದ್ರು, ನಮಗೆ ಗೊತ್ತಿದ್ರೆ ನಾವು ಮಾಡ್ಬೋದಿತ್ತು, ಮಾಡಿಸ್ಲಿಲ್ಲ ಅಂತ. ಬಟ್ ಫೈನಲಿ ನನ್ನ ನೇಮ್ ಆದಾಗಂತೂ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ದುಬೈಲಿ ಬುರ್ಜ್ ಖಲೀಫಾ ಮೇಲೆ ನನ್ನ ನೇಮ್ ಹಾಕ್ಬಿಟ್ಟಿದ್ದಾರೆ ಅನ್ನೋಷ್ಟು ಖುಷಿ ಆಯಿತು. ಸಿಕ್ಕಾಪಟ್ಟೆ ಪ್ರೌಡ್ಲಿ ಖುಷಿ ಆಯಿತು. ಯಾಕೆಂತಂದರೆ ಈ ಥರ ಒಂದು ಆ್ಯಂಬಿಯನ್ಸು ಇದೆಲ್ಲ ನೋಡಿ ನಂದು ಸ್ಪೆಷಲ್ ಡೇನ ಸೆಲೆಬ್ರೇಟ್ ಮಾಡಿದ್ದು ನಮ್ಮ ಕಾವ್ಯ. ಥ್ಯಾಂಕ್ ಯು ಸೋ ಮಚ್ ಚಿನ್ನಿ, ಐ ಲವ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು ಸರ್ಪ್ರೈಸ್ ಏನಂದರೆ ಕೇಕ್. ಓ ಮೈ ಗಾಡ್, ನನಗೆ ಆ ಕೇಕ್ ನೋಡಿ ಶಾಕ್ ಆಯಿತು. ಇವರೆಲ್ಲ ನನಗೆ ಮುಂಚೆ ಬೇರೆ ಹೇಳಿದರು, ಕೇಕ್ ನಿನಗೆ ಬೇರೆ ಥರ ಕೇಕ್ ಮಾಡಿಸಿದ್ದೀನಿ ಅಂತ. ಬಟ್ ರಿಯಲಿ ಕೇಕ್ನ ನೋಡಿದ್ಮೇಲೆ ಎಷ್ಟು ಖುಷಿ ಆಯಿತು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದರಲ್ಲೂ ಹಾಕ್ಸಿದ್ದು ನೋಡಿ, ನನ್ನ ಫೋಟೋ ಇದೆ, ಬಾಸ್ ಲೇಡಿ ಅಂತ ಹಾಕ್ಸಿದ್ದಾರೆ. ಜೊತೆಗೆ ಮೇಲೆಲ್ಲ ಮನಿ ದುಡ್ಡು ಹಾಕಿರೋದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಯಾವಾಗಲೂ ವೆರೈಟಿಯಾಗಿ ಮಾಡಿಸ್ತಾಳೆ ನಮ್ಮ ಕಾವ್ಯ. ಥ್ಯಾಂಕ್ ಯು ಸೊ ಮಚ್. ಅಂದರೆ ನನಗೆ ಬೇರೆ ಹೇಳಿದರು, ಬಟ್ ಇಲ್ಲಿ ನೋಡಿದ್ಮೇಲೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಿಕಾಸ್ ಒಂದು ವಿಡಿಯೋ ಮಾಡಿ ಡಿಸ್ಪ್ಲೇ ಮಾಡಿದರು ಆ್ಯಂಡ್ ರೂಪ್ ಟಾಪಲ್ಲಿ ಎಲ್ಲರೂ ಕೂಡ ನನಗೆ ಬರ್ಡೇ ವಿಶ್ ಮಾಡ್ತಿರೋದು ಆ್ಯಂಡ್ ವಿಡಿಯೋಸು, ಸಾಂಗ್ಸು ಇದೆಲ್ಲ ಕೇಳಿ ನಾನಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಖುಷಿ ಆಯಿತು. ಒನ್ಸ್ ಅಗೇನ್ ನನಗೆ ಅನಿಸ್ತು, ಈ ಡೇ 26 ಈ ಡೇ ಏನಿದೆಯಲ್ಲ, ಇದು ನನ್ನ ಲೈಫಲ್ಲಿ ಮೆಮೊರಬಲ್ ಆ್ಯಂಡ್ ಸ್ಪೆಷಲ್ ಆಗಿ ಮಾಡಿದ್ದು ನಮ್ಮ ಕಾವ್ಯ. ಥ್ಯಾಂಕ್ ಯು ಸೋ ಮಚ್ ನೀ. ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲಲ್ಲ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಒಳ್ಳೆ ಸರ್ಪ್ರೈಸ್ ಕೊಟ್ಟೆ. ಐ ಲವ್ ಯು ಸೋ ಮಚ್. ಈ ಸಾಂಗ್ ಅಂತೂ ರಿಯಲಿ ನನ್ನ ಹಾರ್ಟ್ನ ಮೆಲ್ಟ್ ಮಾಡಿಬಿಟ್ಟೆ. ಥ್ಯಾಂಕ್ ಯು.
ಆ್ಯಂಡ್ ಫೈನಲಿ ನನಗೆ ವಿಡಿಯೋನ ನೋಡ್ತಾ ಇದ್ದೆ, ನನಗೆ ಕೇಕ್ ಕಟ್ ಮಾಡಬೇಕು ಅಂತಲೇ ಮನಸ್ಸಾಗಿಲ್ಲ, ಯಾಕೆಂದರೆ ವಿಡಿಯೋ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಕೇಕ್ನೂ ಅಷ್ಟೇ, ನನಗೆ ಕೇಕ್ ಕಟ್ ಮಾಡೋಕ್ಕೆ ಮನಸ್ಸಾಗ್ತಿರಲಿಲ್ಲ, ಯಾಕೆಂದರೆ ಕೇಕ್ನೂ ತುಂಬ ಕ್ಯೂಟಾಗಿ ಮಾಡಿಸಿದ್ದು. ನಾನು ಡಯಟಲ್ಲಿರೋದ್ರಿಂದ ಕೇಕ್ನ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ. ಈ ವಿಡಿಯೋ ಆ್ಯಂಡ್ ಈ ಕೇಕಲ್ಲಿ ನಾನಂತೂ ಸಿಕ್ಕಾಪಟ್ಟೆ ಮಾತಾಡೋಕ್ಕೆ ಆಗಲಿಲ್ಲ, ಅಷ್ಟು ಒಂದು ಖುಷಿ ಆಗೋಯಿತು. ಸೊ ಇಲ್ಲಿನ ಎನ್ವಾಲ್ಮೆಂಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ್ಯಂಡ್ ಎಲ್ಲರೂ ಕೂಡ ವಿಶ್ ಮಾಡ್ತಾಯಿದ್ರು. ಸೊ ಅದನ್ನು ನೋಡಿ ಇನ್ನೂ ನನಗೆ ಸಿಕ್ಕಾಪಟ್ಟೆ ಖುಷಿನೇ ಆಗೋಯಿತು. ನನ್ನ ಜಗದ ಅರಸಿಯಾದ ತಿಳಿದು ಬಂಧಿಯಾಗಿ ನಿನ್ನ ಮನದ ಅರಸನಾದ ನಿನ್ನ ಹಚ್ಚೆ ಹಾಕಿಸೋ ಹುಚ್ಚು ಹೇಗೆ ಎಂದು ಕೂಡ ಬೆಚ್ಚಗಿರು ನೀ ಬಚ್ಚಿಡುವೆ ನಾ ಕಣ್ಣಲ್ಲಿ ನೀನೆ ನಾನೇ ನೀನೆ ಹೇಗಾದೆ ಪ್ರೀತಿ ಹೇಗೆ ನಾನೇ ನೀನೆ ಎದಲು ಜನಿಸುವ ಪ್ರೀತಿಯೇ ಶಾಶ್ವತ ನಮಗೆ ಎಂದು ಸಂತೋಷವೇ ಆಗಲಿ ಚಿರಪರಿಚಿತ. ಸೊ ಫೈನಲಿ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ಚಿನಿ, ಈ ಬರ್ಡೇನಂತೂ ಸಿಕ್ಕಾಪಟ್ಟೆ ಸ್ಪೆಷಲ್ ನನಗೆ, ಯಾಕೆಂದರೆ ತುಂಬ ಒಳ್ಳೆ ಸರ್ಪ್ರೈಸ್ನ ಕೊಟ್ಟಿದ್ದೀಯಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿನಯ್ ಆ್ಯಂಡ್ ದ್ರಾಕ್ಷಿ, ಥ್ಯಾಂಕ್ ಯು ಸೋ ಮಚ್, ನೀವು ಕೂಡ ನಮ್ಮ ಜೊತೆಲಿ ಬಂದಿದ್ದು. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಗೈಸ್, ನೀವೆಲ್ಲರೂ ಕೂಡ ನನ್ನ ಬರ್ಡೇಗೆ ವಿಶ್ ಮಾಡಿದ್ರಾ, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದಿರಾ ಪ್ರೀತಿ ಮಹಾದೇವ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ